This is Runner Hut Expedition. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸೂರ್ಯ ಅವರು ಅವರ ಈಕೋ ತಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇವತ್ತು ಈ ಕಡೆ ಫ್ರೀ ಆಗಿ ಕೂತಿದ್ದೀನಿ, ಸ್ವಲ್ಪ ಜಾಸ್ತಿ ಮಾತಾಡ್ಬೋದು ಅಂತ ಇವತ್ತು ಖುಷಿಯಾಗಿದ್ದೀನಿ ನಾನು. ಬೆಟ್ಟದ ಹತ್ರ ಬಂದಾಗ ಮಾತಾಡ್ತೀನಿ, ಜಾಸ್ತಿ ಮಾತಾಡ್ತೀನಿ. ನೋಡಿ ಬೆಟ್ಟದ ಹತ್ರ ಬಂದ್ಬಿಟ್ವಿ ಆಲ್ರೆಡಿ. ಈಗ ಜಾಸ್ತಿ ಮಾತಾಡ್ತೀನಿ ಅಂತ ಇದೆ ನೀನು. ಅಲ್ಲ ಮಾತಾಡ್ಬೋದು ಅಂತ ಖುಷಿ ಆಯ್ತು ಅಂತ ಹೇಳಿದೆ, ಮಾತಾಡ್ತೀನಿ ಅಂತ ಹೇಳಲಿಲ್ಲ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಶ್ರೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಅದು ತೆಗ್ದಿರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ತೆಗ್ದಿದ್ರೆ ಆ ಬೆಟ್ಟ ನೋಡ್ತೀರಾ, ಇಲ್ಲಾಂದ್ರೆ ಬೇರೆ ಬೆಟ್ಟ ತೋರಿಸ್ತೀನಿ. ನೋಡಿ ಇವತ್ತು ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ. ಈ ಕಡೆ ತಿರುಗು ಮಾಮ್. ಅವ್ರು ಕಾಣಿಸ್ತಾ ಇಲ್ಲ. ಇಂಟ್ರೊಡಕ್ಷನ್ ಕೊಡಪ್ಪ, ಯಾರು ಬಂದಿಲ್ಲ. ಇಂಟ್ರೊಡಕ್ಷನ್ ತುಂಬಾ ಸಲ ಬಂದಿದೆ ಬ್ಲಾಗ್ ಅಲ್ಲಿ. ಪ್ರಾಪರ್ ಬ್ಲಾಗ್ ಅಲ್ಲಿ ಬಂದಿಲ್ಲ ಅನ್ಸುತ್ತೆ. ಹರ್ಷಿತಾ's first time in Vatsas. ಕರೆಕ್ಟ್. ಈ ಭದ್ರ ಎಲ್ಲ ಕಡೆ ಗೊತ್ತೇನಲ್ಲ. ಇವಳ್ದು ಫಸ್ಟ್ ಟೈಮ್. ನಮ್ನೆ thumbnail ಮಾಡಿ ಯೂಸ್ ಮಾಡಿದ್ರಿ. ಜೋರಾಗಿ ಹೇಳ್ಬೇಕು. ಹರ್ಷಿತಾ's ಫಸ್ಟ್ ಟೈಮ್ ವತ್ಸನ್ ಬ್ಲಾಗ್ ಅಲ್ಲಿ. ನಾವೆಲ್ಲ ವಿಡಿಯೋಲೆಲ್ಲ ಹೊಸೊಬ್ರು ಬರ್ತಾ ಇದ್ರೆ ಒಂಥರ ಖುಷಿನ. ವೆರಿ ಎಕ್ಸೈಟೆಡ್. ಏನಕ್ಕೆ ಎಕ್ಸೈಟೆಡ್? ಬೇಲ್ಪುರಿ ಮಾಡಕ್ಕೆ. ನೋಡಿ ಇವತ್ತು ಇಬ್ರು ಹುಡುಗಿರು ನಾವ್ ಯಾಕೆ ಗೊತ್ತಾ ಕರ್ಕೊಂಡು ಹೋಗ್ತಿರೋದು, ಅಡಿಗೆ ಮಾಡಿಸ್ಕೊಂಡು ತಿನ್ನಕ್ಕೆ. ಆದ್ರೆ ಅವರು ಅಡಿಗೆ ಮಾಡೋದ್ ಬದಲು ಏನೋ ಸ್ನಾಕ್ಸ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದಾರೆ. ನಾನು ಅಡಿಗೆ ಮಾಡಲ್ಲ, ಬರೀ ಸ್ನಾಕ್ಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ನಾನೇನೋ ಫುಲ್ ಫ್ಲೆಜ್ಡ್ ಅಡಿಗೆ ಮಾಡ್ಕೊಡ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೆ. ಏನ್ ಮಾಡಕ್ಕಾಗಲ್ಲ, ಫಸ್ಟ್ ಟೈಮ್ ಅವ್ರದ್ದು ಇರ್ಲಿ. ಇದು ನೆಕ್ಸ್ಟ್ ಟೈಮ್ ಇಂದ ಅವ್ರು ಬದುಕಿದ್ರೆ ನಾವು ನೆಕ್ಸ್ಟ್ ಇನ್ನೊಂದ್ಸತಿ ಅಡಿಗೆ ಮಾಡ್ಕೊಡ್ತೀವಿ. ಇಲ್ಲ ಅವ್ರು ಚೆನ್ನಾಗೇ ಮಾಡ್ತಾರೆ ತಾನೆ, ಮಾಡಕ್ ಬರುತ್ತೆ ತಾನೆ. ಹರ್ಷಿತಾ ಚೆನ್ನಾಗಿ ಮಾಡ್ತಾರೆ. ಏನೇನ್ ಮಾಡಕ್ ಬರುತ್ತೆ? ರೆಡಿ ಆಗ್ತೀನಿ. ಎಲ್ಲ ಕ್ಯಾಮ್ರಾ ಶೈ ಇನ್ನ ಇವಾಗೆಲ್ಲ ರೆಡಿ ಆಗಿ ನೀಟಾಗಿ ಬರ್ಬೇಕು ಅಂತ ಏನು ಮಾತಾಡ್ತಾ ಇಲ್ಲ ಅವರು. ಹೋಗ್ಲಿ ನೀನ್ ಮಾತಾಡು ಮಾಮ್ ಏನಾದ್ರು. ಸೀರಿಯಸ್ ಗಾಡಿ ಓಡಿಸ್ಬೇಕಲ್ಲ. ಇಷ್ಟೊತ್ತರ್ಗು ಹೆಂಗ್ ಓಡಿಸ್ತಿದ್ದ ಅಂತ ತೋರಿಸ್ಬೇಕಿತ್ತು, ನಾನು ತೋರಿಸ್ಲಿಲ್ಲ. ನೋಡಿ ಹಂಪ್ ಹೆಂಗಿದೆ, ಎಗರ್ಸು ಮಾಮ್. ಇವಾಗ ವಿಡಿಯೋ ಮಾಡ್ತಿದೀವಿ ಅಂತ ನಿಧಾನಕ್ಕೆ ಹೋಗ್ತಿದ್ದೇನೆ. ಆವಾಗ್ಲೆಲ್ಲ ಹೆಂಗೆಂಗೋ ಎಗರ್ಸ್ಕೊಂಡು ಎಲ್ಲ ಮೈಕೈ ಎಲ್ಲ ನೋವ್ತಾ ಇದೆ ಆಲ್ರೆಡಿ. ಏನ್ ಮಾತಾಡೋದು? ಸುಮ್ನೆ ಫೋರ್ಸ್ ಆಗಿ ಮಾತಾಡಿ ಅಂದ್ರೆ ಏನೋ ಕಂಟೆಂಟ್ ಇಲ್ಲ, ಸಿಚುವೇಶನ್ಸ್ ಇದ್ದಾಗ ಮಾತಾಡ್ತೀವಿ. ಅನಿರುದ್ಧ್ ಕಂಟೆಂಟ್ ಕೊಡ್ತಾನೆ. ಕಂಟೆಂಟ್ ಕಿಂಗ್. ಕಂಟೆಂಟ್ ಕಿಂಗ್. ಕಂಟೆಂಟ್ ಕಿಂಗ್ ಇವತ್ತು ಮಿಸ್ಸಿಂಗ್ ಆಗಿದ್ದಾರೆ. ಅವರು ತಡಿ ಸಮಥಿಂಗ್ ಎಲ್ಲೋ ತಡಿಯಾಂಡ ಮೂಲದಲ್ಲಿ ಹೊಗೆ ಬಿಡಕ್ ಹೋಗಿದ್ದಾರೆ. ಇವ್ರು ನೋಡಿ ಹೆಂಗ್ ಕೂತಿದ್ದಾರೆ ಫುಲ್ ಫೀಲ್ಸ್ ಅಲ್ಲಿ. ನಾವ್ ಹಿಂಗೆ ಕೂತ್ಕೋಬೇಕು, ಇನ್ನೇನ್ ಮಾಡೋಣ ಅಲ್ಲಿ. ಒಳ್ಳೆ ವ್ಯೂ ಸಿಗ್ತಾ ಇದೆ ಹಿಂದೆ ಇಂದ ಅವ್ರಿಗೆ. ಎಂಜಾಯ್ ಮಾಡ್ತಾರೆ. ವ್ಯೂಸ್ ನಮ್ಗೆ ಅವಾಗಿಂದ ಸಿಗ್ತಿದೆ. ಡ್ರೈವ್ ಓಪನ್ ಇದೆ. ನಾವಿಲ್ಲಿ ಗೇಟ್ ತೆಗ್ದಿರಲ್ಲ ಅನ್ಕೊಂಡ್ವಿ, ಪುಣ್ಯಕ್ಕೆ ತೆಗ್ದಿದೆ. ನೋಡಿ ಫುಲ್ ಅಪ್ಪಿದೆ. ಸೂರ್ಯ ಅವರು ಫಸ್ಟ್ ಗೇರ್ಗೆ ಹಾಕಿ ಹಂಗೆ ತೊಳೆದು ಹಾಕ್ತಾ ಇದಾರೆ. ನೋಡಿ ಸೌಂಡ್ ನೋಡಿ ಹೆಂಗ್ ಬರ್ತಾ ಇದೆ. ನಡಿ ಮಾಮ್. ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ನಾನಂತೂ. ಸದ್ಯ ಗೇಟ್ ಓಪನ್ ಇತ್ತು ಅಂತ. ಇವಾಗ ಇದಿರ್ಲಿಲ್ಲ ಅಂದ್ರೆ ಇವಾಗ ಆಲ್ರೆಡಿ 5:30 ಆಗಿದೆ. ಇನ್ನೊಂದ್ ಕಡೆ ಎಲ್ಲ ಹೋಗಕ್ ಟೈಮ್ ಇರ್ಲಿಲ್ಲ. 5:45 ಆಗ್ಬಿಟ್ಟಿದೆ ಆಲ್ಮೋಸ್ಟ್. 42. ಅದಕ್ಕೆ ಇವಾಗ ಇವ್ರೇನೋ ಇನ್ನ ಎಲ್ಲ ಬೇಲ್ಪುರಿ ಮಾಡ್ಕೊಡ್ಬೇಕು ನಮ್ಗೆ. ಆಲ್ಸೋ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾವು ಸ್ವೀಟ್ ಖಾರ ತಗೊಳ್ಳಿಲ್ಲ ಹೋಗ್ತಾ. ಅವೆಲ್ಲ ಬೇಕಿಲ್ಲ. ಮತ್ತೆ ಇವಾಗ ಖಾರಕ್ಕೇನು ಸ್ವೀಟ್ಗೇನು ಏನು ಇಲ್ಲ. ಖಾರದ ಪುಡಿನಾರು ಇದೆಯಾ? ಅಷ್ಟೇ. ಖಾರದ ಪುಡಿ ಇದೆಯಾ? ಖಾರ ಫೀಲ್ ಆಗೋದು. ಏನಾರು ಹೇಳಿ ಹರ್ಷಿತಾ ಅವರೇ. ರೆಡಿ ಇದ್ದೀರಾ? ಇವಾಗ್ಲಾದ್ರೂ ರೆಡಿ ಆಗಿದ್ದೀರಾ ಇಲ್ವಾ? ಕಾಣಿಸ್ತಾ ಇಲ್ಲ ಅವಳು. ಅವ್ಳು ನೋಡಿ ಫುಲ್ ಕ್ಯಾಮ್ರಾ ಶೈ ಪಾಪ. ಬರ್ತಾ ಇಲ್ಲ. ಇದೇನೋ ಇಲ್ಲಿ ಪೋಸ್ ಕೊಡ್ತಾ ಇದ್ದಾಳೆ ಕ್ಯಾಮ್ರಾಗೆ. ನಿಲ್ಸು ಮಮ್ಮ, ಇಲ್ಲೇ ಹಿಂಗೆ ನಡ್ಕೊಂಡು ಹೋಗ್ಬೇಕು. ನಿಲ್ಸು. ಇಲ್ಲೇ ನಿಲ್ಸಿದೆ ಸ್ಟಾಪ್. ಪಾರ್ಕಿಂಗ್ ಚೆನ್ನಾಗಿದೆ. ಈಕೋವನ್ನು ಪಾರ್ಕಿಂಗ್ ಮಾಡುವ ವಿಧಾನ ಇದು. ಹೇಳಲಿ ಇಳಿದಿದ್ದಕ್ಕೆ ಹೋಗ ಏನಿಲ್ಲ. ನೋಡಿ ನಮ್ಮ ಡ್ರೈವರ್ ಹೆಂಗ್ ತಿರುಗಿಸ್ತಾರೆ. ಸೂಪರ್ ಅಮ್ಮ. ಬಾ ಸಾಕಾಗಿದೆ ಜಾಗ ಇಲ್ಲಿ. ಇವಾಗ ಇವರಿಬ್ರು ಬರ್ಬೇಕಂದ್ರೆ ನಾನೇ ಬ್ಯಾಗ್ ತೆಗಿಬೇಕು. ಕುಲ್ಜಾ ಸಿಮ್
ಏನಪ್ಪ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇಲ್ಲಿ ಕುತ್ಕೊಂಡ್ ಬರೋದು ಹಿಂದ್ಗಡೆ? ಇದು ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ದು. ಯಾರ್ ಕೇಳೋಣ? ಫುಲ್ ಕುಲ್ಕ ಹಾಕ್ಬಿಡ್ತಾ? ಹಾಕದಲ್ಲ ಅಲ್ಲಿ ಅಂಡು ಮಾಸ್ಟರ್ ಆಫ್ ದ ಡಾರ್ಕ್ ಆರ್ಟ್ಸ್. ಹಿಂದೆ ಅವ್ನ್ ಡಾರ್ಕ್ ಆರ್ಟಿಂದ ನಾವು ಬಚಾವತ್ತೀವಿ. ಇದು ಸೂರ್ಯ ನಿಂತಿನ ಅಲ್ಲ ಓಕೆ ಅಂತೂ ಬಂದಿದ್ದೀವಿ. ಇವಾಗ ಮೇಲೆ ಸ್ವಲ್ಪ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಕಾಲ್ ದಾರಿ ಇದೆ, ಹೆಂಗೆ ಹೋಗ್ಬೇಕೋ ಗೊತ್ತಿಲ್ಲ. ಅಷ್ಟು ಮೇಲೆಲ್ಲ ಹೋಗೋ ಅಷ್ಟು ಟೈಮೂ ಇಲ್ಲ. ಪುಣ್ಯಕ್ಕೆ ಏನಂದರೆ ಒಂಚೂರು ಮಳೆ ಬರೋ ಥರ ಇಲ್ಲ, ಕ್ಲಿಯರ್ ಆಗಿದೆ. ಸೊ ಆರಾಮಾಗಿ ಏನೋ ಮೇಲೆ ಹೋಗಿ ನೋಡಿಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಹಿಂಗೆ ಇದ್ದರೆ ಸಾಕು, ಮಳೆ ಬರಬಾರ್ದು ಅಷ್ಟೇ. ಅಲ್ಲಿ ಕೆಳಗಡೆ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು. ನೋಡಿ ಈ ಥರ ಇದೆ ಇಲ್ಲಿ. ನೋಡಿ ಎಷ್ಟು ದೂರ ನಡಿಬೇಕೋ ಗೊತ್ತಿಲ್ಲ. ಹೋಪ್ಫುಲಿ ಬೇಗ ಪೀಕಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದೂರ ಆಗಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕೆಂದರೆ ಇವಾಗ ಟೈಮ್ ಆಲ್ರೆಡಿ 5:55 ಆಗಿಬಿಟ್ಟಿದೆ. ಏನಂದರೆ ಲೈಟ್ ಚೆನ್ನಾಗಿದೆ, ಅಷ್ಟೊತ್ತಾದರೂ ಕೂಡ ಫುಲ್ ಬೆಳಕಿದೆ. ಸೊ ಇದು ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಬರೋದಕ್ಕೆ 1.5 hour ಬೇಕೇ ಬೇಕು. ಇವತ್ತು ಸಂಡೇ ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಇತ್ತು. ಸೊ ನಮಗಿನ್ನ ಒಂಚೂರು ಜಾಸ್ತಿನೇ ಆಯಿತು. ಫುಲ್ ಖಾಲಿ ಇದ್ದರೆ 1.5 hour ಸಾಕು. ಇಲ್ಲಿ ನೋಡಿ ಹತ್ತುತ್ತಾ ಇದೊಂದು ಕೋಟೆ ಸಿಗುತ್ತೆ. ಇದರೊಳಗಡೆ ಹಿಂಗೆ ಹೋಗಬೇಕು. ಇದೇನಿಲ್ಲ, ತುಂಬ ದೂರ ಏನಿಲ್ಲ, ಒಂದು 200-300 ಮೀಟ್ರ್ ಅಷ್ಟೇ ಈ ಕೋಟೆ ಬರುತ್ತೆ. ಇಲ್ಲಿಂದ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಈ ಥರ ಕಾಣುತ್ತೆ. ನೋಡಿ ಇವರಿಬ್ಬರು ನಿಂತ್ಕೊತಾನೆ ಇಲ್ಲ, ಯಾರಿಗೂ ಕಾಯ್ತಾನೆ ಇಲ್ಲ. ಅರ್ಜೆಂಟಲ್ಲಿ ಓಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಅವ್ರು ಹೋಗ್ತಾ ಇರೋದು ಸರಿನೇ, ಯಾಕೆಂದರೆ ತುಂಬ ದೂರ ಇದೆ, ಇನ್ನೂ ಮೇಲೆ ಹೋಗ್ಬೇಕು ನಾವು. ಲೆಟ್ಸ್ ಗೋ ಬಾಯ್ಸ್. ಆಗಲಿ, ಅದೇ ನಮ್ಗೆ ಹೊಸದಲ್ವಲ್ಲ. ಆಲ್ಮೋಸ್ಟ್ ಅರ್ಧ ದೂರ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಮ, ಅರ್ಧ ಆಯಿತಾ? ಅರ್ಧ ಅಂತ ಅನಿಸುತ್ತೆ, ಹಿಂಗೆ ಸ್ವಲ್ಪ ಇದೆ ನೋಡೋಣ. ನೋಡಿ ಫುಲ್ಲು ಸ್ಟೀಪ್ ಇದೆ, ಹಿಂಗೆ ಹತ್ಕೊಂಡು ಹೋಗ್ಬೇಕು. ನೋಡಿ ಇವರೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಸೂರ್ಯ ಅವ್ರಿಗೆ ಇವೆಲ್ಲ ಏನೂ ಇಲ್ಲ. ರೆಕ್ಲೀಡ್ PTU. ಅದೆಲ್ಲ ಏನಕ್ಕೆ ಮುಖ ಮುಚ್ಕೊಳ್ಳಿ. ನೋಡಿ ಅವ್ರು ಸುಸ್ತಾದ್ರೂ ಮುಖ ತೋರಿಸ್ತಿಲ್ಲ. ನಾವು ನೋಡಿದ್ರೆ ಹೆಂಗಂದ್ರೆ ಹಂಗೆ ಬಿದ್ಕೊಂಡು ಒದ್ದಾಡ್ಕೊಂಡು ನೋಡ್ಬಿಟ್ಟಿದ್ರೆ ನಮ್ಮ ಹೆಂಗಂದ್ರೆ ಹಂಗೆಲ್ಲ ವಿಡಿಯೋ ಮಾಡಿದ್ದೀವಿ. ಆರಾಮಾಗಿ ಬನ್ನಿಪ್ಪ, ಏನು ಅರ್ಜೆಂಟ್ ಇಲ್ಲ. ಅಲ್ಲ, ನಾವು ಇನ್ನು ಎಷ್ಟು ದೂರ ಅಂತ ನೋಡೋಕ್ಕೆ ಮುಂದೆ ಬಂದ್ವಿ ಅಷ್ಟೇ. ಅವಳು ನೋಡಿ, ಕಳ್ಳಿ ನೀನು ಹಿಂದೆ ಬಚ್ಚಿಟ್ಕೊಂಡ್ಬಿಟ್ಲೇ ಅವಳು. ನೋಡಿ ಮಚ್ಚ, ಇದನ್ನು ತೊಗೊಂಡೋಗಿ ಟೀಗೆ ಹಾಕಿದ್ರೆ ಮಸ್ತ್ ಟೇಸ್ಟ್ ಇರುತ್ತೆ. ಟೀಗ ಏನದು? ಅವೆಲ್ಲ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಲೆಮನ್ ಗ್ರಾಸ್ ಪೌಡ್ರ್ ಬರುತ್ತೆ ತಾನೆ? ನ್ಯಾಚುರಲ್ ತೊಗೊಳ್ಳಿ. ಟೀ ಮಾಡೋ ಪಾತ್ರೆ ತೊಗೊಂಬಂದಿದ್ದೀನಿ. ಹಾಯ್, ಹೆಂಗಿದೆ ಬ್ರೋ ವ್ಯೂ? ಸಾಕಾಗಿದೆಯಪ್ಪ. ಖುಷಿನಪ್ಪ. ನಿಂದು ತಬ್ಲಾ ಹೆಂಗಿದೆ? ತಬ್ಲಾ ಇದು ಬೇಲ್ಪುರಿ ಮಾಡ್ತಕ್ಕಂಥ ತಬ್ಲಾ. ಇದು ಮಾಡ್ತಕ್ಕಂತಹ ಒಂದು ಪಾತ್ರೆ. ಓ ಮಾಮ್, ಸೂಪರ್ ಇದೆಲ್ಲ. ನಡಿಯಪ್ಪ, ಹತ್ಕೊಂಡು ಬರ್ತಾನೇ ಇದ್ದೀವಿ. ಇಲ್ಲಿ ನೋಡಿ, ಇನ್ನೊಂದು ಸುತ್ತು ಕೋಟೆದು ಏನೋ ಎಂಟ್ರೆನ್ಸ್ ಥರ ಇದೆ. ಇದು ಫುಲ್ಲು ಸ್ಟೀಪ್ ಇದೆ ಹಿಂಗೆ. ಬಟ್ ಏನಂದರೆ ಗಾಳಿ ತಣ್ಣಗಿದೆ ಅನ್ನಿಸ್ತದೆ. ಸೂಪರ್ ಆಗಿದೆ, ಆರಾಮಾಗಿ ಹತ್ಬೋದಾ? ಆರಾಮ್. ಆ್ಯಕ್ಚುಲಿ ತುಂಬ ಆರಾಮಾಗಿ ಹತ್ತೋ ಥರ ಇದೆ. ನಾವು ಲೇಟಾಗಿ ಬಂದುಬಿಟ್ಟಿದ್ದೀವಿ, ಸ್ವಲ್ಪ ಟೈಮ್ ಕನ್ಸ್ಟ್ರೈಂಟು. ಬೇಗ ಬಂದಿದ್ರೆ ಆರಾಮಾಗಿದೆ, ತಣ್ಣಗಿದೆ. ಬಂದಿದೆ 5:45ಗೆ. ಹಾಂ, ಅಷ್ಟೇ 6:15 ಕತ್ಲೆ. ಅಷ್ಟರಲ್ಲಿ ಮೇಲಾದರೂ ಹೋಗಬೇಕು. ಹೋಗ್ತೀವಿ. ನಾವು ಒಂದು ಸತಿ ಬಂದಮೇಲೆ ಬಿಟ್ಬಿಟ್ಟು ಮನೆಗೆಲ್ಲ ಹೋಗೋರಲ್ಲ. ಇಲ್ಲಿ ಇನ್ನೊಂದೇನೆಂದರೆ ದಾರಿ ಎಲ್ಲೂ ಕಳೆದೋಗೋ ಥರ ಇಲ್ಲ, ನೀಟಾಗಿದೆ. ನೋಡಿ ಈ ಥರ ಇದೆ.
ನಾವು ಹೋಗಿದ್ದು ಕೆಲವೊಂದು ಬೆಟ್ಟದಲ್ಲಿ ಏನಂದರೆ ಒಂಥರ ಎರಡೆರಡು ರೂಟ್ ಇರೋದು. ಸೊ ಮೇಲೆ ಹೋಗ್ಬಿಟ್ಮೇಲೆ ಕೆಳಗಡೆ ಬರಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಟ್ಟು ಟೈಮ್ ಆಗೋದು. ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ ನೋಡಿ. ಅಲ್ಲಿ ಮೇಲೆ ಬಂದ್ವಿ ಅಂತಿದ್ದಾರೆ, ಇನ್ನು ಸ್ವಲ್ಪ ಹೋದರೆ ಆಯ್ತು ಅಷ್ಟೆ. ಸೊ ಫೈನಲಿ ರೀಚ್ಡ್. ಆಲ್ಮೋಸ್ಟ್ 90% ಬಂದಿದ್ದೀವಿ ನೋಡಿ. ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋದರೆ ಆಯ್ತು ಅಷ್ಟೇ. ಸೊ ಬೇಕು ನಿಮ್ಗೆ ಹತ್ತಕ್ಕೆ ಮೀಡಿಯಮ್ ಪೇಸಲ್ಲಿ ಹತ್ಕೊಂಬಂದರೆ ಹಾಫ್ ಆನ್ ಅವರ್ ಬೇಕೇ ಬೇಕು. ನಮಗೂ ಹಾಫ್ ಆನ್ ಅವರ್ ಆಯಿತು, ನಾವು ಆರಾಮಾಗಿ ನಿಧಾನಕ್ಕೆ ಹತ್ಕೊಂಬಂದ್ವಿ. ಸೊ ಇನ್ನೂ ಬೆಳಕಿದೆ, ಕತ್ಲೆ ಆಗಿಲ್ಲ ಸದ್ಯಕ್ಕೆ, ಬಟ್ ಕೆಳಗಡೆ ಹೋಗೋಷ್ಟರಲ್ಲಿ ಕತ್ಲೆ ಆಗಿಬಿಡುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಮೇಲೆ ಹೋಗಿ ತಿಂದು ಮುಗಿಸ್ಬಿಡೋದು. ನಡೀರಿ ಬಾಯ್ಸ್, ವಾಟ್ ಆರ್ ಯು ವೇಟಿಂಗ್ ಫಾರ್? ಅಲ್ಲಿ ನೀರು ಕುಡಿತಾವಲ್ಲ ಅದಕ್ಕೆ. ಓ ನೀರು ಕುಡಿತಿದ್ದೀರಾ? ಕುಡೀಲಿ ಕುಡೀಲಿ. ಆದ್ಮೇಲೆ ರೆಕಾರ್ಡ್ ಮಾಡೋದು. ಈ ವಿಡಿಯೋ ನೋಡಿದ್ಮೇಲೆ ಒಂದ್ಸತಿ ಕ್ಯಾಮ್ರಾಗ ಮುಖ ತೋರ್ಸಕ್ಕೆ ಎದುರ್ಕೊಳ್ಳೇಬಾರ್ದು. ಫುಲ್ ಸ್ಟೇಜ್ ಫಿಯರ್ ಎಲ್ಲ ಹೋಗ್ಬಿಡೋದು. ಮಳೆಗಾಲದಲ್ಲಿ ಬಂದರೆ ಇದೊಂದು ಖುಷಿ, ಗ್ರೀನಾಗಿ ಕಾಣುತ್ತೆ. ಇಲ್ಲ ಅಂದರೆ ನದಿನ ಸರೋವರನ ಏನದು ಸರೋವರ, ಓ ಅದಾ ಅಲ್ಲಿ ಕೆರೆ ಥರ ಇಲ್ಲ ಅಲ್ಲಿ. ಯಾವುದು ಗೊತ್ತಿಲ್ಲ, ಕೆರೆ ಅಷ್ಟು ದೊಡ್ಡದಿರುತ್ತಾ ಕೆರೆ? ಯಾಕಿರಲ್ಲ, ಇರ್ಬೋದು. ಇದು ಐ ವಿಲ್ ನಾಟ್ ಔಟ್ ಆಫ್ ಯಾವುದು ಬೈಕಲ್ಲಿ ರಷ್ಯಾದ ರಷ್ಯಾದ ವರ್ಲ್ಡ್ಸ್ ಲಾರ್ಜೆಸ್ಟ್ ಲೇಕ್ ನೋಡಿ. ಯಾವುದೋ ರಷ್ಯಾದೆಲ್ಲ ಲೇಕ್ಗಳು ತಿಳ್ಕೊಂಬಂದ್ಬಿಟ್ಟು ನಮ್ಗೆ ಹೇಳ್ತದೆ. ನಾವು ಪಕ್ಕ ಕರ್ನಾಟಕದವ್ರು, ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಸ್ಟ್ಯಾಂಪ್ ಕೊಡ್ಸೋನು ಅವನು. ಯಾರು? ಹಾಂ, ಸ್ಟ್ಯಾಂಪ್ ಮೇಲೆ ಸ್ಟ್ಯಾಂಪ್ ಹೊಡಿಸ್ತಾನೆ ಅಣ್ಣ. ಈಗ ವರ್ಷಕ್ಕೆ 2 ಕಂಟ್ರಿ ಖುಷಿ. ಯಾವುದೋ ಹೊಳೆ ನರಸೀಪುರ ವೀಸಾ ಅಂಟಿಸ್ಕೊಂಡ್ ಬಂದ್ಯಾ? ಶಿಮ್ಶಾ ರಿವರ್ ಅದು. ವೀಸಾ ಅಂಟಿಸ್ಕೊಂಡ್ ಬಂದ್ರ ಬ್ರೋ ಅದು ಡೆಲಿವರ್ ಆಗಬೇಕು ಬ್ರೋ. ಎಲ್ಲರೂ ಇದೇ ಕೋಟೆ ಏನ್ಬಿಟ್ರಲ್ಲ. ಏ ಇಲ್ಲ, ಅಲ್ಲಿ ಮುಂದೆ ಇದೆ. ಅದೆಲ್ಲ ಕೇಳಬಾರ್ದು, ಹೋಗ್ತಾ ಇರ್ಬೇಕು ಸುಮ್ಮನೆ. ಫ್ಲ್ಯಾಟಾಗಿ ಜಾಗ ಇದ್ದರೆ ಇಲ್ಲೇ ನೀಟಾಗಿ ಮಾಡಿಬಿಡ್ಬೋದು. ಅವಾರ್ಡ್ ಕೊಡಪ್ಪ ಏನಾರು ಒಂದು. ನೋಡಿ, ಅವಳು ಫಸ್ಟು, ಅವರಿಬ್ಬರು ಸೆಕೆಂಡ್, ಥರ್ಡು, 4th, 5th, ನಾನು 6th, ನಾನೇ ಲಾಸ್ಟು. ಬೇಜಾರಾಯ್ತು ನನಗೆ. ಬೇಜಾರಾಗಿದ್ದಕ್ಕೆ ಅವಳಿಗೆ ಇದು ಪ್ರೈಸ್ ಅಂದರೆ ಬೇಲ್ಪುರಿ ಮಾಡೋದೇ. ಇಲ್ಲೇ ಸಾಕು ಬರ. ಬಟ್ ಇಲ್ಲಿ ಚೆನ್ನಾಗಿದೆ, ನೋಡ್ಕೊಂಡ್ ಬರೋಣ. ಅಲ್ಲಿಲ್ಲ ಅಂದ್ರೆ ಇಲ್ಲಿ ವಾವ್. ನೋಡಿ, ಇಲ್ಲಿ ಆರಾಮಾಗಿ ಕುತ್ಕೋಬೋದು. ಐ ಥಿಂಕ್ ಇದು ಹಳೆ ಕಾಲದಲ್ಲಿ ವ್ಯೂ ಪಾಯಿಂಟ್ ಆಗಿತ್ತು ಅನ್ಸುತ್ತೆ. ಇಲ್ಲಿಂದ ನೋಡಿ ಫುಲ್ಲು ಕಾಣುತ್ತೆ ಕೋಟೆದು ವ್ಯೂ ಪಾಯಿಂಟ್ ಇದು. ಯಾವುದು? ಅಂಬಾಜಿದುರ್ಗ. ನಾನು ಹೋಗಿಲ್ಲ, ಕೇಳಿದ್ದೀನಿ, ಹೋಗಿಲ್ಲ. ಆಮೇಲೆ ಯಾವ ಸೈಡು? ಚಿಂತಾಮಣಿ ಸೈಡ್. ಆಯ್ತಪ್ಪ. ಬೈಕ್ ಆಫ್ ರೋಡ್ ಇದೆ, ಒಂದು 3 ಕಿಲೋಮೀಟರ್ ಮಾಡ್ತಾರೆ. ಬೈಕಲ್ಲೇ ಗಾಳಿ ಮಾತ್ರ ಸೂಪರ್ ಆಗಿದೆ, ತಣ್ಣಗಿದೆ. ಹತ್ಕೊಂಡ್ಬಂದಿದ್ದು ಸುಸ್ತೆಲ್ಲ ಹೊಟ್ಟೋಯ್ತು. ನೀವು ನಡ್ಕೊಂಬಂದ್ವಿ, ಅಲ್ಲಿ ವಿ ಅಂತ ಬರೆದಿದ್ದಾರಲ್ಲ, ಅಲ್ಲೊಂದು ದಾರಿ ಕಾಣುತ್ತೆ. ಬಟ್ ಅಲ್ಲಿ ಹೋಗ್ಬಾರ್ದು, ಅಲ್ಲಿ ಹೋದರೆ ಹತ್ತಕ್ಕಾಗಲ್ಲ. ಹಾಗೆ ಸ್ಟ್ರೈಟ್ ಬಂದರೆ ಇಲ್ಲಿ ಒಂದು ಡಿಪ್ ಇದೆ ಫುಲ್ಲು ನೋಡಿ. ಈ ಥರ ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಹೋಗ್ಬೋದು. ಇಲ್ಲಿ ದಾರಿ ಇದೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ಹಿಂದೆ ನೋಡಿದ್ವಲ್ಲ ಅಲ್ಲೇ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ನೀಟಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಎಲ್ಲೋಗ್ತೀವಿ ಅಂತ. ವೇಟ್ ಆ್ಯಂಡ್ ವಾಚ್. ಓಕೆ, ವಾಪಸ್ ಹೋಗ್ತಾ ಇದೀವಿ ಅಲ್ಲಿಗೆ. ಇಲ್ಲೋಗಿ ನೋಡ್ಕೊಂಬಂದ್ವಿ, ಸರಿ ಇರಲಿಲ್ಲ ನೋಡಿ. ವಾಪಸ್ ಹತ್ತೋ ವಿಧಾನ ಈ ಥರ ಅಷ್ಟೇ. ಇವಾಗ ಏನೂ ಮಾಡೋಕ್ಕಾಗಲ್ಲ, ಮುಖನ ಹಿಡಿಯೋಕ್ಕಾಗಲ್ಲ. ಸೂಪರ್. ನಡಿ 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 ನಡಿ, ಟೈಮ್ ಆಯ್ತು. ಬಿದ್ದಾಗ ಯಾರೂ ಬರ್ಲಿಲ್ಲ, ಎದ್ದಾಗ ಕಾಲ್ ಎಳಿತೀರ. ಅವತ್ತೇ ಅಲ್ಲಾಡ್ಸಕ್ ಆಗ್ಲಿಲ್ಲ, ಇವತ್ತು ಏನ್ ಕಿತ್ತು. ಯಾಕೆ ಈ ಥರ ಎಲ್ಲ ಮಾಡ್ಕೊಂತೀಯ? ಅದು ಆನ್ ಕ್ಯಾಮ್ರಾ. ಪ್ರತಿ ಟ್ರೆಕ್ಕಲ್ಲಿ ಈ ಥರ ಒಂದೊಂದು ಕಂಟೆಂಟ್ ನೋಡಿ, ನಮ್ಮ ಟ್ರೆಕ್ಕಲ್ಲಿ ಮೇಯ್ನಾಗಿ ಬೀಳೋದು ಅವನೇನೆ. ಎಲ್ಲಾದ್ರೂ ಬೀಳ್ತಾನೆ ಅಣ್ಣ. ನಮ್ದು ಫೋನ್ ಬಿದ್ದಿರೋದು, ಅದೇ ಬಿದ್ದಿಲ್ಲ. ಏಯ್ ಹುಷಾರಪ್ಪ, ಹುಷಾರು. ನೋಡಿ, ಇವೆಲ್ಲ ಚುಚ್ಕೊಳ್ಳುತ್ತೆ, ಬಟ್ಟೆ ಎಲ್ಲ ಹರಿದೋಗುತ್ತೆ ಇಲ್ಲೆಲ್ಲ, ಅವೆಲ್ಲ ಕಾಮನ್. ಅಂತೂ ಬೇಲ್ಪುರಿ ಮಾಡೋ ಪಾಯಿಂಟನ್ನು ಸೆಲೆಕ್ಟ್ ಮಾಡಿದ್ದೀವಿ ನೋಡಿ, ಅಲ್ಲೇ ಮಾಡೋದು ನಾವು. ಇವಾಗ ಟೈಮು 6:40 ಆಗೋಗಿದೆ. ಬೇಲ್ಪುರಿ ಆಗುತ್ತಾ ಗೊತ್ತಿಲ್ಲ, ಅಷ್ಟರಲ್ಲಿ ಆದರೆ ಒಳ್ಳೇದು.
ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ನಮ್ಮ ಶೆಫ್ ಎಷ್ಟು ಬೇಗ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಅಂಗಡಿಲೆಲ್ಲ 2 ನಿಮಿಷದಲ್ಲಿ ಬೇಲ್ಪುರಿ ಆಗುತ್ತೆ. ಇಲ್ಲ ಫುಲ್ ಸ್ವೆಟ್ ಆಗ್ಬಿಟ್ಟಿದೆ. ಓಕೆ ಲೆಟ್ಸ್ ಗೋ. ನಡಿ ಮಾಮ್, ನೀನು ಪೂರಿ ನೀನು ಹಿಡ್ಕೊಂಡಿರೋದು. ಪಾತ್ರೆ ಹಿಡ್ಕೊಂಡ್ಬಿಟ್ಟು ಪಾತ್ರೆ ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡಿಸ್ತಿದ್ಯಾ? ಹಾಯ್ ಗಾಯ್ಸ್, ಈಗ ವತ್ಸ ಅವರು ಬೇಲ್ಪುರಿ ಮಾಡಕ್ ರೆಡಿ ಆಗಿದ್ದಾರೆ ಬೆಟ್ಟದ ಮೇಲೆ. ನಾನು ಬರೀ ಮಿಕ್ಸ್ ಮಾಡೋದಷ್ಟೇ ನನ್ನ ಕೆಲಸ. ನಾವೆಲ್ಲ ಇಟ್ಬಿಟ್ಟು ಹೆಂಗ್ ಕುತ್ಕೊಂಡಿದ್ದಾರೆ ಎಲ್ಲ ವೇಸ್ಟ್ ಫೆಲೋಸ್. ಓಕೆ ವತ್ಸ, ಯು ಸ್ಟಾರ್ಟ್. ಏನ್ ಮಾಡ್ಬೇಕು? ಏನೇನ್ ಹಾಕ್ತಾರೆ ನೋಡೋಣ ಬನ್ನಿ. ಏನ್ ಹಾಕ್ಬೇಕು ಫಸ್ಟ್? ಕ್ಯಾರೆಟ್ ಹಾಕು. ಕ್ಯಾರೆಟ್ ಹಾಕೋದಾ? ಫುಲ್ಲಾ? ಫುಲ್ ಹಾಕಿ. ಫುಲ್ ನೋಡಿ, ಫುಲ್ ಕ್ಯಾರೆಟ್ ಹಾಕ್ತಾ ಇದೀನಿ. ಅವ್ರು ಹೇಳಿದ್ರು ಅಂತ. ಗ್ರೇಟೆಡ್ ಕ್ಯಾರೆಟ್. ಏಯ್, ಕನ್ನಡ ನಮ್ದು ಚಾನೆಲ್. ಒಂದು ಏನು, ಒಂದು ಬಟ್ಟಲು ತುರಿದಿರುವ ಕ್ಯಾರೆಟ್. ಕ್ಯಾರೆಟ್, ಟೊಮ್ಯಾಟೊ. ನೋಡಿ, ಇದರಲ್ಲಿ ಟೊಮ್ಯಾಟೊ ಮತ್ತೆ ಸ್ವಲ್ಪ ಸೌತೆಕಾಯಿ ಇದೆ. ಅದು ಒಳಗಡೆ ಟೊಮೆಟೊ ಅಂತಾನೆ ಲೆಕ್ಕ ತಗೊಂಡು ಯಾಕೋ ಟೊಮೆಟೊ ಎರಡು ಹೆಚ್ಚಿರುವ ಟೊಮ್ಯಾಟೊ ಖಾಲಿ. ಆಮೇಲೆ ಕೊತ್ತಂಬರಿ, ಈರುಳ್ಳಿ. ಸ್ವಲ್ಪ ಇದ್ರೊಳಗಡೆ ಈರುಳ್ಳಿ ಇದೆಯಾ? ಇದು ನಮ್ಮಮ್ಮ ಕಟ್ ಮಾಡಿದ್ದು, ನಂಗೆ ಕಟ್ ಮಾಡಕ್ ಬಿಡ್ಲಿಲ್ಲ. ಎಲ್ಲ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ, ನಾನು ಬರೀ ಹಾಕ್ತಾ ಇದೀನಿ ಅಷ್ಟೇ, ನಂದೇನಿಲ್ಲ. ಮಾಡ್ತಾ ಇದ್ದೆ, ನಿನ್ ಕೈಲಿ ಆಗಲ್ಲ, ಕೊಡು. ಒಂದು ಅಲ್ಲ ಅರ್ಧ ಸಾಕಾ? ಫುಲ್ಲಪ್ಪ, ಎಲ್ಲ ಫುಲ್ ಹಾಕು. ಆಮೇಲೆ ಒಂಚೂರು ತೆಗ್ದಿಟ್ಟು ಪುರಿ ಮಿಕ್ಸ್ ಮಾಡಿ ಮತ್ತೆ ತೆಗ್ದಿಟ್ಟು ಫುಲ್ ಬಟ್ಟಿಲು ಅರ್ಧ ಕಟ್ ಚಾಪ್ ಏನಂತ. ಖಾಲಿ. ಓಕೆ, ನೆಕ್ಸ್ಟ್ ಮಿಕ್ಸ್ಚರ್. ಮಿಕ್ಸ್ಚರ್ ಈಗಲೇ ಹಾಕೋದಾ? ಆಮೇಲೆ ಅವೆಲ್ಲ ನನ್ ಕೇಳ್ಬಿಡ. ಉಪ್ಪು ಎಲ್ಲಿದೆ? ಅಲ್ಲಿದೆ, ಅದ್ರಲ್ಲಿ. ಹಾ, ನೋಡಿ, ಇದರಲ್ಲಿ ಉಪ್ಪಿದೆಯಂತೆ. ಉಪ್ಪು, ಖಾರ ಅಂಡ್ ಧನಿಯಾ ಪೌಡರ್. ಓ, ಎಲ್ಲ ಒಟ್ಟಿಗೆ ಇದೆಯಾ ಅದರಲ್ಲಿ? ಹಾ, ನೋಡ್ಕೊಂಡು ಹಾಕು ಸಾಲ್ಟ್. ಎಲ್ಲ ಹಾಕ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹಿಂದೆಯಿಂದ ಸೌಂಡ್ ಬರ್ತಿದೆ. ಎಲ್ಲ ಕಡೆ ಎಲ್ಲಿದೆ ಅದು? ಗಾಳಿ ಬರ್ತಿದ್ದಾಗ ಹಾರದ ಇನ್ನೇನಾಗುತ್ತೆ. ಓಕೆ, ಇದರಲ್ಲಿ ಏನೇನು ಮಿಕ್ಸ್ ಆಗಿದೆ ಹೇಳ್ಬಿಡ್ರಪ್ಪ. ಸಾಲ್ಟ್, ಖಾರ ಪೌಡರ್, ಧನಿಯಾ ಪೌಡರ್. ಓಕೆ, 3 ಇದರಲ್ಲೇ ಇದೆ. ಹಾ, ಎಷ್ಟು ಹಾಕ್ಬೇಕು? ಫುಲ್ಲು ಹಾಕ್ಬೇಡಿ, ಸ್ವಲ್ಪ. ಬಟ್ ಕೇಳಿದ್ರೆ ಪೂರ್ತಿ ಹಾಕೋದು ಸಾಕಾಗಲ್ಲ ಅನಿಸ್ತಿದೆ ನನಗೆ. ಹಾಕಿ ಇನ್ನು. ಹಾ, ಸಾಕು ಸದ್ಯಕ್ಕೆ ಸಾಕು. ಬೇಕಿದ್ರೆ ಆಮೇಲೆ ಹಾಕ್ಬೋದು. ಆಮೇಲೆ ನೋಡೋಣ. ನೆಕ್ಸ್ಟ್ ಕಾಂಗ್ರೆಸ್ ಪೂರ್ತಿ ತೆಗೆದು ಹಾಕ್ಬಿಟ್ಟಿದ್ದೀನಿ. ಕಾಂಗ್ರೆಸ್ ಫುಲ್ ಸ್ಟೋರೇಜ್ ಆಗ್ಬಿಡ್ಬೇಕು ಅಂತ. ಸಾಕಾ? ಕಾಂಗ್ರೆಸ್ ಫುಲ್ ಹಾಕಿ. ಪೂರ್ತಿ ಹಾಕಿ ಬ್ರೋ. ಇವಾಗ ಫುಲ್ ತಿರುಗಿಸ್ಬಿಟ್ಟು ನೆಕ್ಸ್ಟ್ ಮಿಕ್ಸ್ಚರ್. ಮಿಕ್ಸರ್ ಲಾಸ್ಟಲ್ಲಿ ಹಾಕ್ತೀವಿ. ಲಾಸ್ಟಲ್ಲಿ ಇರಲಿ ಬಿಡೋದು. ಓಕೆ, ಅದು ಬೇಕಾದ್ರೆ ಮಿಕ್ಸ್ ಮಾಡಿ ಅದನ್ನ. ಪುರಿ ಅದನ್ನ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಅದೇನೋ ಇದೆ ನೋಡಿ. ವಾಟ್ಸ್ಆಪ್ ಪ್ರೋ ಬೇಲ್ಪುರಿ ತರ ಮಾಡ್ಬೇಕೀಗ. ಹೆಂಗ್ ಮಾಡ್ತಾರೆ? ಆಚೆ ಬಂದ್ಬಿಡ್ಬೇಕು. ಬೇಡ, ನಂಗೆ ಬರಲ್ಲ. ಇದೇ ಹಂಗೆ ತಿನ್ಬೋದು. ಇದೇ ಚೆನ್ನಾಗಿದೆ. ಅದು ನಿಮ್ಮ ಕೋಸಂಬರಿ ನಿಜ ಚೆನ್ನಾಗಿದೆ ತಾನೆ? ಕೈ ಹಿಂಗ್ ಇಟ್ಕೊಂಡು ರೈಟ್ ಹ್ಯಾಂಡಲ್ ಇಟ್ಕೊಂಡು ಬರಲ್ಲ ನನಗೆ ಅದೆಲ್ಲ. 5XL ಹೆಂಗ್ ಬರುತ್ತೆ ಗೊತ್ತಾ? ಬಂದು ಇಲ್ಲಿಂದ ತೆಗಿ. ಅದು ಈಗ ಬೇಲ್ಪುರಿಗೆ ಇನ್ನೇನು ರೆಡಿ ಮಾಡ್ತಿದ್ದಾರೆ. ಸ್ವಲ್ಪ ಕ್ರಶ್ ಮಾಡಿ ಹಾಕಿ. ಏನೋ ಇವರೆಲ್ಲ ಬಂದ್ಬಿಟ್ಟು ನನಗೆ ಮಾಡ್ಕೊಡ್ತಾರೆ ತಿನ್ನಕ್ಕೆ ಅಂದ್ರೆ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ. ಏನ್ ಮಾಡಕ್ಕಾಗಲ್ಲ, ಮಾಡ್ಬೇಕು ಇವೆಲ್ಲ ಸಂದರ್ಭ. ಅವ್ರು ಪುರಿ ಹಾಕ್ತಿದ್ದಾರೆ ಇವಾಗ, ಫೈನಲ್ ಟಚ್. ಎಷ್ಟು ಹಾಕ್ಬೇಕಪ್ಪ? ಇದು 1, ಹಾಕಿ. ಇದು 2, ಹಾಕಿ ಇನ್ನೂ ಹಾಕಿ. ಇದು 3, ಇದು 4, ಇದು 5, ಇದು 6, ಇದು 7, ಸಾಕಾಗತ್ತೆ ಅನ್ಸತ್ತೆ, ನೋಡೋಣ. ಇದು 8. ಸಾಕಾ? ಹಾ, ಮಿಕ್ಸ್ ಮಾಡಿ ಬೇಕಂದ್ರೆ ಲೆಟ್ಸ್ ಆಡ್ ಆನ್. ನೋಡಿ ಇವಾಗ ನಾನು ಹೆಂಗ್ ಮಿಕ್ಸ್ ಮಾಡ್ತೀನಿ ಅಂತ ನೋಡಿ. ವತ್ಸ ಅವ್ರ ಬೆಟ್ಟದ ಮೇಲೆ ಬೇಲ್ಪುರಿ ಮಾಡ್ತಿದ್ದಾರೆ. ಕ್ರೇಜಿ. ಇಲ್ಲ ನಂಗೆ ಸ್ಪೀಡಾಗಿ ಮಾಡ್ಬೇಕು ವತ್ಸ. ಬರಲ್ಲ ನಂಗೆ. ನೋಡಿ ಎಲ್ಲ ಆಚೆ ಎಗರೋಗ್ತಾ ಇದೆ. ಮಾಡಿ ಪರವಾಗಿಲ್ಲ, ತಿರುಗಿಸಿ ಇನ್ನು. ನಾನೇ ಇದನ್ನ ಹಿಡ್ಕೊಂಡು ಇದು ಅರ್ಧ ತಿರ್ಗಿಸಿದ್ಮೇಲೆ ಈ ತರ ಕಾಣಿಸ್ತಿದೆ. ಅರ್ಧ ತಿರುಗಿಸಿದೆ, ಸಾಲಲ್ಲ ಅನ್ಸುತ್ತೆ. ಉಪ್ಪು ಖಾರ ಹಾಕಿದ್ಯಾ? ಇದು ಆಕ್ಚುಲಿ ಹಂಗೆ ಚೆನ್ನಾಗಿದೆ, ಟೇಸ್ಟ್ ಹಿಡಿದು ಬಿಡುತ್ತಿದ್ದು. ಹೌದಾ? ನನಗೆ ಹಂಗೆ ಬೇಕು. ನೀವು ಆಮೇಲೆ ಟೇಸ್ಟ್ ಮಾಡಿ. ಉಪ್ಪು ಖಾರ. ಲುಕಿಂಗ್ ಬ್ಯೂಟಿಫುಲ್.
ಸ್ವಲ್ಪ ಪುರಿ ಜಾಸ್ತಿ ಆಮೇಲೆ ಹಾಕ್ಬೇಕು ಅನ್ಸುತ್ತೆ ಎಲ್ಲ. ಇನ್ನೊಂದು ಸ್ವಲ್ಪ ಒಂದ್ ಇಡೀ Full ಪುರಿ. ಚೆನ್ನಾಗಿದೆ. ಒಂದ್ ಇಡೀ ಮಸ್ತಾಗಿದೆ. ಪುರಿ ಬೇಕು. ಇಲ್ಲಿ ಫೋಟೋಗ್ರಫಿ ಯಾವ ಪೊಸಿಷನ್ ಅಲ್ಲಿ ಎಷ್ಟು ಡೆಡಿಕೇಶನ್ ಅಲ್ಲಿ ಫ್ರೆಂಡ್ ಫೋಟೋ ತೆಗಿತಾ ಇದ್ದಾರೆ. ನನಗೆ ಇಷ್ಟ ಆಯ್ತು. ಆಕ್ಚುಲಿ ಉಪ್ಪಿಗಿಂತ ಬಿಡ ಅದು ಅದ್ ಬೇಕಾ? ಇದೇನೋ ನನಗೆ ಅದು ಯಾವುದು ಬೇಡ. ಅದು ಏನು ಮಾಡುತ್ತೆ ಟೇಸ್ಟು ಎಳೆದ್ಬಿಡುತ್ತೆ. ಇದು ಹಂಗೆ ಚೆನ್ನಾಗಿದೆ. ಪ್ಲೇಟ್ಸ್ ಪ್ಲೇಟ್ಸ್ ತಂದಿದ್ದೀವಿ ಇಲ್ಲಿ. ಇದೊಂದು ಒಳ್ಳೆ ಕೆಲಸ ಮಾಡಿದ್ವಿ ಲಾಸ್ಟ್. ಅದೊಂದೇ ಏನು ಮಾಡೋಕ್ಕಾಗಲ್ಲ ಕೂದಲು ತಗೊಳ್ಳಿ. ತಲೆ ನೋವು ನಿನ್ನಂತ ಇಡೇ ಇದೆ. ಓಕೆ, ಈಗ ಎಲ್ಲರಿಗೂ ಹಂಚುವ ಒಂದು ಸಮಯ. ಆಗುತ್ತೆ ಅಷ್ಟೇ. ಎಲ್ಲರೂ ವಾಟ್ ಇಸ್ ಇಸ್ ಗಟ್ಟಿಯಾಗಿ ತಟ್ಟೆಯನ್ನು ಹಾರೋಗುತ್ತೆ ಇಲ್ಲ ಹಿಡಿದುಕೊಳ್ಳಬೇಕಾಗಿ ವಿನಂತಿ. ತಗೊಳ್ಳಿ ಅನಿರುದ್ಧ್ ತಗೋ. ಹಾಕ್ಲೇನು? ಹಾಕು, ಆಮೇಲೆ ಮಿಕ್ಸ್ ಇದು ಸ್ಪ್ಲಿಟ್ ಮಾಡಿ ಸ್ವಲ್ಪ ಅದಕ್ಕೆ ಈ ಕಡೆ ತಿರ್ಗೊಂಡಿದ್ದು ಆ ಅಷ್ಟೇ ಕೂದಲು ಬರುತ್ತೆ. 2 ನಿಮಿಷ 5 ಇಟ್ಬಿಟ್ಟು ಒಟ್ಟಿಗೆ ಒಂದೊಂದೊಂದಕ್ಕೆ ಹಾಕೊಂಡ್ಬಂದ್ಬಿಡಿಲ್ಲ ಅಂದರೆ ಎಲ್ಲಿ ಇಡ್ಲಿ ಕೆಳಗ? ಇದನ್ನ 2 ನಿಮಿಷ. ಖುಷಿ ಫೋಟೋ ಬಂದ್ಬಿಟ್ಟಿದೆ. ಏಯ್ ನನ್ನ ಫೋಟೋ ಚೆನ್ನಾಗಿಲ್ಲ, ನೀನು ತೆಗಿ ಇನ್ನೊಂದು. ನಂದನ್ನು ತೆಗ್ದಾದ್ಮೇಲೆ ಲೇ ವ್ಲಾಗ್ ನಡೀತಾ ಇದೆ ನಂದ, ಫ್ಯಾಮಿಲಿ ವ್ಲಾಗು. ಆಮೇಲೆ ಎಲ್ಲ ಮಕ್ಕಳಿಗೆ ಹೋಗ್ಬೇಕು. ಬರಲಿ ಸ್ಟಿಕ್ಕರ್ಗಳು ಬರಲಿ, ನಂಗೆ ಖುಷಿ ಎಲ್ಲ ಇದು ಸರ್. ತುಂಬ ಒಳ್ಳೆ ಡೆಡಿಕೇಟೆಡ್ ಮಕ್ಕಳು ಇವರಿಬ್ರು, ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಮಾಡಿರ್ತಕ್ಕಂಥ ಈ ಬೇಲ್ಪುರಿಯನ್ನು ಇಂದು ಎಲ್ಲರಿಗೂ ಕೊಡುವ ಒಂದು ಸಂದರ್ಭ ಬಂದಿದೆ. ಸವಿಯುವ ಸಮಾರಾಧನೆ ನಡೀತಾ ಇದೆ ಇಲ್ಲಿ. ಸಮಯ ದೇವರ ಬಂದಿದೆ. ಸಮಾರಾಧನೆ. ತಗೊಳ್ಳಿ ಬ್ರೋ ನಿಮ್ದು. ಇದನ್ನ ಹಾಕೊಂಡು ತಿಂದ್ರೆ ಇವಾಗ ಧನ್ಯವಾದಗಳು. ಅನ್ಸಲ್ಲ. ನಾ ಕೊಡ್ಬಿಡ್ಬೇಕು ನಿಮ್ಗೆ. ಇದ್ರ ಜೊತೆ ಏನೇನಿದೆಯೋ ಎಲ್ಲ ಹಾಕ್ಬಿಡ್ರಪ್ಪ. ಏಯ್ ಇದು ಮಾವಿನಕಾಯಿ ತಗೊಳ್ಳಿ. ಟೇಕ್ ಇರೋ ಮಾವಿನಕಾಯಿ. ಇಲ್ಲಿ ಎಲ್ಲ ಎತ್ತೇ ಬಿಟ್ರಲ್ಲ. ಏ ಓ ಮಾವಿನಕಾಯಿ ಸೈಡ್. ವ್ಯೂ ನೋಡಿ, ವ್ಯೂ ಜೊತೆ ತುರ್ದಿರೋ ಮಾವಿನಕಾಯಿ ಇದಕ್ಕೂ ಹಾಕ್ಬಿಡೋದು. ಇಲ್ಲಿ ಎಲ್ಲ ಥ್ಯಾಂಕ್ಸ್ ಇವ್ರುಗಳಿಗೇನೆ, ನಾವೇನು ಮಾಡಿಲ್ಲ. ನಾವು ಹತ್ಕೊಂಡ್ಬಂದಿದ್ವಿ. ನಾವು ಹುಡುಗರು ಬರೀ ಹತ್ಕೊಂಡ್ ಬಂದ್ರಿ. ಇದೆಲ್ಲ ಹುಡುಗಿರು ಮಾಡಿರೋದು, ಎಲ್ಲ ಹುಡುಗಿರಿಗೆ ಕ್ರೆಡಿಟ್ಸ್. ಹುಡುಗಿರ ಅಮ್ಮಂದ್ರು. ಅದೇ ಅವ್ರಿಗೆ ಕ್ರೆಡಿಟ್ಸ್, ನಮ್ಗಲ್ಲ. ಓಕೆ, ತಿಂದಿದ್ದೆಲ್ಲ ಆಯಿತು. ಐ ಮೀನ್ ನಂದಾಯಿತು. ಅವರೆಲ್ಲ ಇನ್ನೂ ತಿಂತಾ ಇದ್ದಾರೆ ನೋಡಿ. ಆ ಕಡೆ ಬೆಂಗಳೂರಂತೆ, ಈ ಕಡೆ ಯಾವುದೋ ರಾಮನಗರನಾ, ನಮ್ಮೂರು. ನಮ್ಮೂರು ಹಿಂಗೆ ಬರೋದು ನೋಡಿ. ಅಲ್ಲೆಲ್ಲ ಫುಲ್ಲು ಮೋಡ ಆಗೋಗಿದೆ. ಆಲ್ಮೋಸ್ಟ್ ಮಳೆ ಬರೋ ಥರ ಇದೆ, ಬರ್ತಾ ಇದೆ ಆಲ್ರೆಡಿ. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ಇನ್ನೂ ಶುರು ಆಗಿಲ್ಲ. ಇಲ್ಲಿ ಬರೋಕ್ಕೆ ಮುಂಚೆ ಹೊಟ್ಟೋಬೇಕು. ಒಳ್ಳೆ ಮಜಾ ಅವತ್ತು. ಉಯ್, ಏನೋ ಇಷ್ಟೊಂದು ಸ್ಟೀಪ್ ಇದೆ ಇಲ್ಲಿ. ಅಯ್ಯಪ್ಪ, ಒಂದು ಕೈ ಅದ್ರ ಖಾಲಿ ಆದ್ರೆ ಇದು ನೋಡಿ, ಈ ಕ್ಯಾಮ್ರಲ್ಲಿ ತುಂಬ ಬೆಳಕಿದ್ದಂಗೆ ಕಾಣಿಸ್ತಿದೆ. ಆ್ಯಕ್ಚುಲಿ ಅಷ್ಟು ಬೆಳಕಿಲ್ಲ, ಕತ್ಲೆ ಇದೆ. ಆಲ್ ಥ್ಯಾಂಕ್ಸ್ ಟು ಕ್ಯಾಮ್ರಾಸ್ ಆಪ್ಟಿಮೈಸಿಂಗ್ ಟೆಕ್ನಾಲಜಿ. ಉಯ್, ಜಾರ್ಬಿಡ್ತಿದ್ದಲ್ಲಿ ನಾನು. ಅಲ್ಲ, ಮೊದಲೇ ಸ್ಟೀಪ್ ಇದೆ, ಅದ್ರ ಮೇಲೆ ಬೇರೆ ಮಳೆ ಬಿದ್ದುಬಿಟ್ಟು ಈ ಕಲ್ಲುಗಳು ಫುಲ್ಲು ಸ್ಲೈಡ್ ಆಗ್ತಾ ಇದೆ ಹಂಗೆ. ಯಾವ ಶೂಸ್ ಹಾಕೊಂಡ್ರು ತಡೆಯಲ್ಲ ಇವೆಲ್ಲ. ನಾನು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಐ ಮೀನ್, ನಾನು ತುಂಬ ಕಾಸ್ಟ್ಲಿ ಶೂಸ್ಗಳು ಟ್ರೈ ಮಾಡಿಲ್ಲ, ಬಟ್ ಕಲ್ ಮೇಲೆ ಬರೀ ಕಲ್ ಬೆಸ್ಟ್. ಹ್ಞೂ, ಆದ್ರೆ ಇಲ್ಲಿ ಹಾಕಿ ಪಂಚರ್ ಆಗ್ಬಿಡುತ್ತೆ ಅಲ್ಲ. ನೋಡಿ, ಈ ಗಿಡದಲ್ಲಿ ಮುಳ್ಳಿದೆಯಂತೆ. ಹುಷಾರಾಗಿ ಕೆಳಗಡೆ ಬಕ್ಕೊಂಡು ಹೋಗ್ಬೇಕು. ನಾನು ಬಕ್ಕೊಂಡೆಲ್ಲ ಹೋಗಲ್ಲ, ಸೈಡಿಗೆ ಹೋಗ್ಬಿಡ್ತೀನಿ. ಉಯ್, ಮುಳ್ಳೇನೋ ಕೈಗೆ ಹಂಗೆ ಚುಚ್ತಾ ಇದೆ. ನೀನು ಅದನ್ನ ನೋಡಕ್ಕೆ ಕೈ ಇಟ್ಯಾ? ಇಲ್ಲ ಇಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಶೋಲ್ಡರ್ ಹಿಂಗೆ ಸೈಡಿಗೆ. ಹ್ಞೂ ಹ್ಞೂ ಹ್ಞೂ. ಅದು ಅಲ್ತೆ. ಇವರಿಬ್ರು ಹಿಂಗೊಂದ್ಸತಿ ನಮ್ಮ ಜೊತೆ ಬರಲ್ಲ. ಇವರೇ ಅಲ್ಲ, ಲೇಟ್ ಆದರೆ ಏನು ಪ್ರಾಬ್ಲಮ್ಮು?
ಯು ಆರ್ ವಿತ್ ಒನ್ ಅಲ್ಲ, ಯು ಆರ್ ವಿತ್ ಒನ್ ಆಫ್ ದ ಸೇಫೆಸ್ಟ್ ಪೀಪಲ್ ಆನ್ ಅರ್ತ್ ಪಾಸಿಬಲ್. ಐ ಮೀನ್ ಬೇರೆ ಯಾರಾದ್ರೂ ಬಂದು ಏನಾದ್ರು ಮಾಡ್ಬೋದು, ನಾವಂತೂ ಏನು ಮಾಡಲ್ಲ. ಇನ್ನು ಅದೊಬ್ಬ ಏನೋ ಬ್ಲ್ಯಾಕ್ ಮಾಸ್ಟರ್ ಹಾಕೊಂಡಿದ್ದಾನೆ. ಹಿಂಗೆ ಇರ್ಬೇಕು, ಹಿಂಗೆ ಇರ್ಬೇಕಾ? ಇವರಿಬ್ರು ಇಲ್ಲಿ ರೋಡು ಐ ಮೀನ್ ದಾರಿನ ಯಾವ ಕಡೆ ತಗೊಳ್ಳೋದು ಅಂತ ನೋಡ್ತಾ ಇದ್ದಾರೆ. ಶೋಧ ನಡೆಸ್ತಾ ಇದ್ದಾರೆ ಇಲ್ಲಿ. ನಾವು ಹಿಂದ್ಗಡೆಯಿಂದ ವಿಡಿಯೋ ಮಾಡ್ತಾ ಇದೀವಿ. ಓಕೆ, ಅಲ್ಲ ಇಲ್ಲಿ ಏನಿತ್ತು ಶೋಧನೆ ನಡೆಸೋದು, ಸಂಶೋಧನೆ ಮಾಡತಕ್ಕಂತ ಒಂದು ಶೋಧನೆ ಇಲ್ಲಿ ಏನು ಇಲ್ಲ ನೋಡಿ. ಹಿಂಗ್ ಬರೋದು, ಹಿಂಗ್ ಇಳಿಯೋದು ನೋಡಿ, ಇಷ್ಟೇ ಇರೋದಿಲ್ಲ. ಹಿಂಗೆ ಬಿದ್ದಿದ್ದಕ್ಕೆ ಸ್ಕ್ರೀನಲ್ಲಿ ಹೆಂಗೆಂಗೋ ಆಗ್ಬಿಡ್ತಲೆ. ನೀನ್ ಮುಂದಕ್ಕೆ ಬಂದ್ಬಿಟ್ಟೆ. ಈಗ ನನಗೆ ಒಂದು ರಿಕ್ವೈರ್ಮೆಂಟ್ ಇದೆಯಲ್ಲ, ಒಂದು ಸಸ್ಪಿಷಿಯಸ್ ಫುಟೇಜ್. ಅಲ್ಲ ಯಾರಾದ್ರೂ ಒಂಥರ ಡೌ ಮಾಡಿ ಬೀಳ್ಬೇಕಲ್ಲ ಇವಾಗ. ಇಲ್ಲ ಅವನು ಡೌ ಮಾಡಿ ಬೀಳಬೇಕು. ಡೌ ಮಾಡ್ಬೇಕು ಸ್ವಲ್ಪ. ಉಯ್ ಹಿಂಗೆಲ್ಲ ಆಯ್ತು, ಜಾರ್ಬಿಡ್ತು, ಡಮಾರ್ ಅಂತ ಬಿದ್ದೋಗ್ಬೇಕು. ಯಾರು ನೋಡಲ್ಲ ನನ್ನ ವಿಡಿಯೋ ಏನು ಕರ್ನಾಟಕದ ಸಮಸ್ತ ಕೋಟಿ 6 ಕೋಟಿ ಜನರು ನೋಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಯಾರು ನೋಡಲ್ಲ. ಮಾಡಿದ್ರೆ ಖುಷಿನೇ. ಅದಕ್ಕೆ ವೈರಲ್ ಆಗಕ್ಕೆ ಕಂಟೆಂಟ್ ಕೊಡಬೇಕು. ನಡೆಯೋ ಇಲ್ಲೆಲ್ಲ ಹಾಗೆ ಇರುತ್ತೆ, ಕ್ಯಾಮಫ್ಲೇಜು. ಓಕೆ, ಯಾರ್ ಈ ಕಲರ್ ಪಿಟ್ ವೈಪರ್ ಮಲಬಾರ್ ಪಿಟ್ ವೈಪರ್ ಇರ್ಬೋದು ಮ್ಯಾಮ್, ಹೇಳೋಕ್ಕಾಗಲ್ಲ. ಎಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರುತ್ತೆ. ಮಲಬಾರ್ ಪಿಟ್ ವೈಪರ್. ಸ್ನೇಕ್ಸ್, ವೆನಮಸ್ ಸ್ನೇಕ್. ವೆನಮಸ್ ಇಲ್ಲ, ಅದು ಅದೇನು ಮಾಡಲ್ಲ. ಹೌದಾ? ಕರೆಕ್ಟ್ ಅಲ್ವಾ? ದಟ್ ಸಮ್ ಸೆನ್ಸ್ ವಿಚ್ ವಿ ಡೋಂಟ್ ಹ್ಯಾವ್, ವಿಚ್ ವಿ ಲ್ಯಾಕ್. ಆ್ಯಕ್ಚುಲಿ ಮಲಬಾರ್ ಪಿಟ್ ವೈಪರ್ ಕಚ್ಚಿದ್ರೆ ಏನಾಗಲ್ಲ, ಸ್ವಲ್ಪ ಜ್ವರ ಬರುತ್ತೆ, ಒಂಚೂರು ವಾಮಿಟ್ ಆಗುತ್ತೆ ಅಷ್ಟೇ, ಇನ್ನೇನಾಗಲ್ವಂತೆ. ಬಟ್ ಅನ್ಕೊಂಡು ಫೋನ್ ಮಾತ್ರ ಕೆಳಗಡೆ ಕೊಡ್ತಿರ್ಲಿಲ್ಲ ಬಿಡಪ್ಪ. ನಾನು ಕೈ ಕೊಡ್ತಿದ್ದೆ, ಕೈ ಹಿಂಗೆ ಬಂದ್ಬಿಟ್ಟಿತ್ತು. ಅವನ ನೋಡ್ಕೊಂಡು ನಡೀರಿ. ನಂದ ಬಿದ್ದ ಶೇ ಇಂತ ಒಂದ್ರೆ ಓಡ್ಬಿಡ್ತಾನೆ ವತ್ಸ. ನೀವು ಬಿದ್ದಿಲ್ಲ ಹೇಳೋ ವಿಡಿಯೋ ಮಾಡ್ಬಿಡ್ತಾನೆ. ನಾನು ಆಮೇಲೆ ಹೋಗೋ ಒಂದು ಬರ್ದಲ್ಲಿ ನಾನು ಬಿದ್ದೋದ್ರೆ ಅದು ಬರುತ್ತೆ. ಅದಂಗೆ ಬರುತ್ತೆ, ಅಲ್ಲ ಕ್ಯಾಮರಾ ಎಲ್ಲ ಹಿಂಗೆ ಅಲ್ಲಾಡೋದು. ಫೋನ್ ಹೊಡೆದೋಗುತ್ತೆ, ಅದು ಪ್ರಾಬ್ಲಮ್ಮು. ಫೋನ್ ಹೊಡಿದೇ ಇರೋ ಥರ ಒಂದು ಏನಾರು ಮಾಡ್ಬೇಕಲ್ಲ, ಹೆಂಗೆ ಎಸಿದ್ರು ಹೆಂಗೆ ಬಿದ್ರು ಏನೂ ಆಗಬಾರ್ದು ಅಲ್ಲ. ಅಣ್ಣ ಜಾರ್ದ ಅಯ್ಯೋ. ಬಾರ ಬಿಡಿ, ಪರವಾಗಿ. ನೀವ್ ಯಾಕೆ ಬಿಡಿ, ಬನ್ನಿ, ತಿನ್ನಿ, ಎದ್ದೇಳಿ, ಮಲ್ಕೊಳ್ಳಿ ಅಂತಿದ್ದೀರಾ ಈ ರೀತಿ? 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಜೊತೆಯಲ್ಲಿ ಓದಿ ಊದಿ ಎಲ್ಲ ಮಾಡಿ ಒಂದೇ ತರಗತಿಯಲ್ಲಿ ಕುಳಿತುಕೊಂಡು ಒಂದೇ. ನನ್ನ ಹಿಡ್ಕೊಳ್ರೋ, ಕ್ಯಾಮ್ರಾ ಇದೆ ಕೈಯಲ್ಲಿ. ಬನ್ನಿ, ನಾನು ಸುಮ್ಮನೆ ಅವೆಲ್ಲ ಹೇಳೋದು, ನಾನು ಬರ್ತೀನಿ ನೋಡಿ. ಬಟ್ ನಿಜವಾಗ್ಲೂ ಹೇಳ್ದಾಗ ಬನ್ರಪ್ಪ, ಆಮೇಲೆ ನಿಜವಾಗ್ಲೂ ಜಾರ್ತಿದ್ದಾಗ ನೀವು ಬರ್ದೇ ಹೋಗ್ಬಿಟ್ಟು ಬಿದ್ಮೇಲೆ ಬಂದರೆ ಉಪಯೋಗ ಇಲ್ಲ. ಕೆಳಗಡೆ ಬಂದ್ವಿ, ಇಲ್ಲಿ ನೋಡಿ ಸೋಡಾ ಮಾಡ್ತಾ ಇದ್ದಾರೆ, ಸೋಡಕ್ಕೆ ಮಸಾಲ ಹಾಕ್ತಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಗೊತ್ತಿಲ್ಲ, ಆ ಲೈಟ್ ಆಫ್ ಮಾಡಬೇಕಿತ್ತು. ಅಲ್ಲ, ನೀನು ನನ್ನ ಕ್ಯಾಮ್ರಾಗೆ ಬಿಡ್ತಾ ಇರೋ ಲೈಟು ನೋಡಿ. ಇವಾಗ ಸೋಡಾ ಮಾಡ್ತಾ ಇದ್ದಾರೆ ಕೆಳಗಡೆ ಬಂದ್ಮೇಲೆ. ಅಲ್ಲಿ ಶಾಂಪೇನ್ ಓಪನ್ ಮಾಡಬೇಕು. ಯಾಕೆ ಬರ್ಬೇಕು ಅಲ್ಲಿ. ಏನೋ ಫುಲ್ ಜಾರ್ ಸೋಡಾ ಅಷ್ಟೆಲ್ಲ ಲೆವೆಲ್ಗೆ ಬರಲ್ಲ ಬಿಡು, ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಅದರಲ್ಲೂ ಮಟ್ಕಾ ಸೋಡಾ ಹೆವಿ ಇಷ್ಟ ಆಗೋಯ್ತು ನನಗೆ. ಸೊ ನಾವು ಮಾತಾಡ್ತಾ ಇರೋದು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬರುವ ದಾರಿಯಲ್ಲಿ ಇದು ಸೋಡಾ ಸಿಗುತ್ತೆ. ನೀವು ಯಾರಾದರೂ ಹೋಗ್ತಾ ಇದ್ರೆ ಖಂಡಿತ ಟ್ರೈ ಮಾಡಲೇಬೇಕು. ಚಾರ್ಮಾಡಿ ಘಾಟ್ ಮಸ್ತ್ ಆಗಿದೆ, ಗೊತ್ತು ಮಾತ್ರ. ಇವಾಗ ನಂದ ಇವಾಗ ಮತ್ತೆ ರೆಡಿ ಕಣ ಆ ಕಡೆ ತಿರ್ಗಾ ಮುಲ್ಕಿ ಪ್ಲಾನ್ ಇದೆಯಪ್ಪ. ಏನಕ್ಕೆ? ಮುಂದಿನ ತಿಂಗಳು ಮುಲ್ಕಿಗ ಅಲ್ಲೇ ಮತ್ತೆ ಸರ್ಫಿಂಗ್ ಎಲ್ಲಪ್ಪ ನಬಾಣ್ ಅದೇ ಓಪನ್ ಆದಾಗ ಆಗತ್ತಂತೆ. ಇವಾಗ ಓಪನ್ ಮಾಡೋದು, ಇನ್ನು ಅಕ್ಟೋಬರ್ ಅಲ್ಲ ಎಲ್ಲ ಚೆಲ್ತಾ ಇದ್ದಾರೆ. ನಿನ್ನಿಂದಲೇ ನೀನೇ ಕುಲ್ಕಿರೋದನ್ನ. ಕುಲ್ಕೋಬೇಡ ಸ್ವಲ್ಪ. ಓಕೆ, ಅಂತೂ ಸೋಡಾ ಕುಡ್ದಿದ್ದೆಲ್ಲ ಮುಗೀತು. ಇವಾಗ ಇವರಿಬ್ರು ಒಳಗಡೆ ಹಾಕ್ಬಿಟ್ಟು ಇದನ್ನ ಮುಚ್ಚಿಬಿಟ್ಟು ನಾನು ಮುಂದೆ ಕುತ್ಕೊಂಡ್ಬಿಟ್ರೆ ಸೀದಾ ಬೆಂಗಳೂರು. ಓಕೆ, ನಾವಿವಾಗ ಬೆಂಗಳೂರಿಗೆ ಬಂದಿದ್ದೀವಿ. ಇವಾಗ ಮನೆಗೆ ಹೋಗೋ ಸಮಯ, ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ. ಹೇಳ್ಬಿಟ್ರಪ್ಪ. ದೇವೇಗೌಡ ಪೆಟ್ರೋಲ್ ಬಂಕ್
ಪೆಟ್ರೋಲ್ ಇದೆಯಲ್ಲ ಬಾಯ್ ಬ್ರೋ. ಓಕೆ ಬಾಯ್, ಟಾಟಾ ಸಿ ಯು.